ನೀನ್ ಎಷ್ಟೊಂದು ರೀಲ್ಸ್ ಮಾಡಿರ್ಬೋದು. ನಾನು ಡೈಲಾಗ್ ಕೇಳು ಅಂದ್ರೆ ಹೇಳೇ ಇಲ್ಲ ನನಗೆ. ನಂಗೆ ಅಳು ಬರುತ್ತೆ ನಂಗೆ. ಅಕ್ಕಕ್ಕೊಂದು ಇನ್ಮೇಲೆ ವಿಡಿಯೋ ಮಾಡ್ಬೇಕು ನನ್ನ ಜೊತೆ, ಓಕೆನಾ? ಆಯ್ತು ಗೈಸ್, ಮಾಡ್ತಾಳೆ ಇನ್ಮೇಲೆ. ಡನ್. ಆತು ಬಿಡ, ಮಾತು ಆತು ಆತು ಮಾತು. ಇದು ನೋಡಿ ಇಲ್ಲಿ, ಇದನ್ನ ಹಿಂಗೆ ಇಟ್ಟಾಗ ಅಮ್ಕಿಡ್ಕೋಬೇಕು ಹಿಂಗೆ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಇವತ್ತು ಬೆಳಗ್ಗೆ 9:30 ನಾನು ಬ್ಲಾಗ್ನ ಶುರು ಮಾಡ್ತಿರೋದು. ಅಮ್ಮ ಬೆಳಗ್ಗೆ 7 ಗಂಟೆಗೂ 7:15ಗೆ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಅಂದರೆ ನಮ್ಮ ಅತ್ತೆಗೆ ಹುಷಾರಿಲ್ಲ, ಸೊ ಅವ್ರನ್ನ ನೋಡ್ಕೊಂಬರೋದಕ್ಕೆ. ಅಂದರೆ ಇವತ್ತೇನೋ ಸಮಥಿಂಗ್ ಏನೋ ಆಪರೇಷನ್ ಇದೆ, ನೋಡ್ಕೊಂಬರ್ಬೇಕು ಅಂತ ಅಮ್ಮ ಬೆಳಗ್ಗೆನೇ ಎದ್ದು ಹೋಗಿದ್ದಾರೆ. ನಾನು ಬೆಳಗ್ಗೆನೇ ಎದ್ದು ಈಗ ಕೂತಿದ್ದೀನಿ. ನಾನು ಯೂಶಲಿ 8:30 ನಮ್ಮಮ್ಮ ಇರ್ತಿದ್ರೆ 8:15ಗೆ ಎಚ್ಚರ ಆಗ್ತಿದ್ದೆ. ಇವತ್ತು ನಮ್ಮಮ್ಮ ಎಲ್ಲ 9:15ಗೆ ಎಚ್ಚರ ಆಗ್ಬಿಟ್ಟೈತೆ. ಇನ್ನೂ ಮಲಗ್ತಿದ್ದೆ, ಬಟ್ ಬೇಡ ಮಲಗೋದು ಅಂದ್ಬಿಟ್ಟು ಎದ್ದೆ. ಸೊ ಇವಾಗ ಎದ್ದಿದ ತಕ್ಷಣ ನನಗೆ ಗೊತ್ತಲ್ವಾ, ನಾವು ಕಾಫಿ ಕುಡಿಬೇಕು. ಕಾಫಿ ಕುಡಿದಿಲ್ಲ ಅಂದರೆ ತಲೆ ಓಡಲ್ಲ. ನನ್ನ ಕೈಯಾರೆ ನಾನು ಕಾಫಿ ಮಾಡ್ಕೊಂಡು ಟೀ ಮಾಡ್ಕೊಂಡು ಕುಡಿಯೋದು ಅಭ್ಯಾಸ ಇಲ್ಲ. ಕುಡಿದ್ರೆ ಒಂಥರ ವಿಚಿತ್ರವಾಗಿರುತ್ತೆ. ನಾನು ಅದಕ್ಕೆ ನಮ್ಮ ಅಮ್ಮನ ಕೈಲಿ ಯಾವಾಗಲೂ ಮಾಡಿಸ್ಕೊತಾ ಇರ್ತೀನಿ. ಇವತ್ತು ಆಪ್ಷನ್ ಇಲ್ಲ, ನಾನೇ ಮಾಡಬೇಕು. ಸೊ ಇವಾಗ ಹೋಗ್ಬಿಟ್ಟು ಭರ್ಜರಿ ಒಂದು ಹಾಲು ಮಾಡ್ಕೊಂಡು ಕುಡಿಯೋಣ ಬನ್ನಿ. ಇವತ್ತು ಗಿಟಾರ್ ಪ್ರಾಕ್ಟೀಸ್ ಮಾಡಬೇಕು ಗೈಸ್. ನಂದೊಂದು ಕ್ವಶನ್ ಏನು ಗೊತ್ತಾ, ಇವಾಗ ನಾನು ವೆಲ್ಕಮಿಂಗ್ ಕೊಡ್ತೀನಲ್ಲ, ಆ ವೆಲ್ಕಮಿಂಗು ತುಂಬ ಚೆನ್ನಾಗಿದೆ, ಇಲ್ಲ ಒಂದು ಸ್ವಲ್ಪ ಚೇಂಜ್ ಮಾಡಲ. ಚೇಂಜ್ ಮಾಡಿದ್ರೆ ಯಾವ ಥರ ವೆಲ್ಕಮಿಂಗ್ ಕೊಡ್ಬೋದು, ಹೆಂಗಿರುತ್ತೆ ಅಂದರೆ ಈಗ ವೆಲ್ಕಮಿಂಗ್ ನೀವೇ ಒಂಚೂರು ಸಜೆಸ್ಟ್ ಮಾಡಿ. ಬ್ರೋ ಈ ವೆಲ್ಕಮಿಂಗ್ ಸಖತ್ತಾಗಿತ್ತು ಅಂದರೆ ನಾನು ಕೊಡ್ತಿರೋ ವೆಲ್ಕಮಿಂಗ್ ಚೆನ್ನಾಗಿತ್ತು ಅಂದರೆ ಓಕೆ ಇದೇ ಇರಲಿ ಅಂತ ಕಾಮೆಂಟ್ ಹಾಕಿ. ಇನ್ ಕೇಸ್ ಇಲ್ಲ ಅಂದರೆ ಯಾವುದನ್ನು ಕೊಡ್ಬೋದು ಬ್ರೋ, ಈ ಥರ ಕೊಡಿ, ನಿಮ್ಮಲ್ಲಿ ಯಾವ್ದಾದ್ರು ಒಂದು ಐಡಿಯಾಸ್ ಇದ್ರೆ ಅಂತ. ಅಂದರೆ ಎಲ್ಲ ಕ್ರಿಯೇಟರ್ಸು ಈ ಥರ ಮಾಡಿರಬಾರ್ದು. ಅಂದರೆ ನೀವೇನು ವೆಲ್ಕಮಿಂಗ್ ಹೇಳ್ತಿರೋ ಯಾವ ಕ್ರಿಯೇಟರ್ಸು ಆ ಥರ ವೆಲ್ಕಮಿಂಗ್ ಕೊಟ್ಟಿರಬಾರ್ದು. ಆ ಥರ ಏನಿತ್ತು ಅಂದರೆ ಕಾಮೆಂಟ್ ಹಾಕಿ. ಯಾವುದು ಚೆನ್ನಾಗಾಯ್ತೋ ಬೇಕಾದ್ರೆ ಅದನ್ನು ಒಂದು ಸ್ವಲ್ಪ ಶಿಫ್ಟ್ ಮಾಡ್ಕೊಂಡು ಟ್ರೈ ಮಾಡೋಣ, ಏನಂತೀರಾ? ಇಲ್ಲ ಇದೇ ಬೆಸ್ಟ್ ಅಂತ ಹೇಳಿದ್ರೆ ಇದೇ ಬೆಸ್ಟ್. ಗೈಸ್ ನನಗೊಂದು ಏನು ಗೊತ್ತಾಗಲ್ಲ ಅಂದರೆ, ಇವಾಗ ನಾನು ಹಾಲು ಹಾಕ್ತೆ ಆದರೆ ಎಷ್ಟಕ್ಕೆ ಹಾಕ್ಬೇಕಂತ ಗೊತ್ತಾಗಿಲ್ಲ. ಅಂದರೆ ಒಂದು ಲೋಟ ಕರೆಕ್ಟ್ ಹಾಕಿದ್ದೀನ ಇಲ್ವಾ ಅಂತ ಗೊತ್ತಾಗಲ್ಲ. ಅವಾಗ ಏನು ಮಾಡ್ತೀನಿ, ಈ ಲೋಟ ತೊಗೊಂಡು ಅಲ್ಲಿ ಹೆಂಗಿದ್ರು ಹಾಕಿದ್ದೀನಿ, ಬಟ್ ಆದರೂ ಈ ಲೋಟಗೆ ನಾನು ಮತ್ತೆ ವಾಪಸ್ ಹಾಲು ಹಾಕ್ಕೊಂಡು ಅಳತೆ ಕರೆಕ್ಟ್ ಆಗೈತೆ ಅಂತ ಚೆಕ್ ಮಾಡಿ, ಓಕೆ ಇದು ಪರ್ಫೆಕ್ಟ್ ಆಗೈತೆ, ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು. ಇವಾಗ ಹೆಂಗಿರುತ್ತಾ, ಇನ್ನೊಂದು ಸ್ವಲ್ಪ ನೀರು ಹಾಕೊಂಡ್ಬಿಡೋದು. ಇಲ್ಲಿಗೆ ಪರ್ಫೆಕ್ಟ್ ಕರೆಕ್ಟಾಗೈತೆ ಅಂದ್ಬಿಟ್ಟು ಮತ್ತೆ ವಾಪಸ್ ಅಡಿಗೆ. ಈ ತರ ಯೂಶಲಿ ಮಕ್ಕಳು ಮಾಡ್ತಾರೆ. ನೀವು ಮಾಡ್ತೀರಾ ಗಾಯ್ಸ್? ಕಾಮೆಂಟ್ ಹಾಕಿ ನೀವು ಮಾಡ್ತೀರ ತಾನೇ ಈ ತರ? ಪಕ್ಕ. ಮನಸ್ನೆಲ್ಲ ನೀನು ಅಯ್ಯ ಚಲ್ಬಿಟ್ಟಾಯ್ತು. ಈ ವಿಡಿಯೋ ನೆಪದಲ್ಲಿ ಚಲ್ಬಿಡ್ತೆ ಗುರು, ನಮ್ಮಮ್ಮ ಬೈತಾರೆ. ಆಲ್ಮೋಸ್ಟ್ ಕಾಫಿ ರೆಡಿ, ಇನ್ನು ಕುಡಿಯೋದೊಂದು ಬಾಕಿ. ಗೈಸ್ ಕಾಫಿ ರೆಡಿ ಗೈಸ್, ಜೊತೆಗೆ ಪಾರ್ಲೆಜಿ ಬಿಸ್ಕೆಟ್, ಗುಡ್ಡೆ ಬಿಸ್ಕೆಟ್. ನನ್ನ ಕೈಯಾರ ಮಾಡ್ಕೊಂಡು ಕುಡಿಯೋದೇ ಒಂಥರ ವಿಚಿತ್ರ. ಅದು ನೋಡೋಣ ಟೇಸ್ಟ್ ಬರುತ್ತೋ ಇಲ್ಲ ಗೊತ್ತಿಲ್ಲ, ಕುಡಿಬೇಕಷ್ಟೆ. ಪರವಾಗಿಲ್ಲ, ಕುಡಿಬೋದು ಗೈಸ್. ಅಲ್ಲಿ ನೋಡಿ ಗೈಸ್, ಯಾಲು ನೋಡಿ ಗೈಸ್, ಇವಾಗ ಕಾಂಪ್ರಮೈಸ್ ಆಗಿದ್ದಾರೆ. ಅವ್ರ ಜೊತೆ ಒಂದು ರೀಲ್ ಶೂಟ್ ಮಾಡ್ತಾ ಇದ್ದೀನಿ ನಾನು. ಚೆನ್ನಾಗೈತೆ, ತುಂಬ ಚೆನ್ನಾಗೈತೆ. ಆ್ಯಂಡ್ ಇದನ್ನ ಯಾರು ಕೂಡ ಮಾಡಿಲ್ಲ, ನಾನೇ ಮಾಡ್ತಾ ಇರೋದು. ನಾನು ನಮ್ಮ ಚೋಟಮ್ಮರಿ ಜೊತೆ ಮಾಡೋಣ ಅಂದ್ಕೊಂಡೆ, ಬೇಡ ಈ ಸಲ ಇದನ್ನ ಯಾರು ಜೊತೆ ಮಾಡೋಣ, ಇನ್ನೂ ಸಖತ್ತಾಗಿರುತ್ತೆ ಅಂದ್ಕೊಂಡೆ. ಇವಾಗ ಬನ್ನಿ ಈ ರೀಲ್ ಮಾಡುವ. ಗುಡ್ ಮಾರ್ನಿಂಗ್ ಅನ್ನು ಗುಡ್ ಮಾರ್ನಿಂಗ್ ಅನ್ನು ಸಾಕು. ಇಲ್ಲಿ ನೋಡ್ಕೊಂಡು ಕ್ಯಾಮ್ರಾ ನೋಡ್ಕೊಂಡು ಇಲ್ಲೇ ಮಾಡೋಣ ಬಾಯ್ತು ನಿಮ್ಮನೇಲಿ. ಸರಿ ನಾನು ಹೇಳ್ಕೊಡ್ತೀನಿ, ಆ ತರ ಹೇಳ್ಬಿಡು. ಅಣ್ಣ ನೀನ್ ಎಷ್ಟೊಂದು ರೀಲ್ಸ್ ಮಾಡಿರ್ಬೋದು ಹೇಳು.
ಎಷ್ಟೊಂದು ರೀಲ್ಸು ಒಂದ್ಸತಿ ಹೇಳ್ಬಿಡ ಒಂದ್ಸಲಿ ಒಂದು ಸಲಿ ಅನ್ನ ಹೇಳ ಒಂದ್ಸತಿ ಹೇಳ್ಬಿಡು. ಐಸ್ ಕ್ರೀಮ್ ಈಗ ಈಸ್ಕೊಡ್ತಾ ಇದ್ದೀನಿ. ಈಗಿಂದ ಐಸ್ ಕ್ರೀಮ್ ತಂದು ಕೊಡ್ತೀನಿ. ಈಗಿಂದ ಟಕ್ಕಂತ ಬೇಕ್ರಿ ಕರ್ಕೊಂಡು ಹೋಗಿ ಇಸ್ಕೊಡ್ತಾ ಪಟ್ಟಂತ ಐಸ್ ಕ್ರೀಮ್ ಇಸ್ಕೊಡ್ತೀನಿ. ಬಾ ಇಲ್ಲಿ ನಿಂತ್ಕೋ ಬಾ ಇಲ್ಲಿ. ಸರಿ ನಾನು ಎತ್ಕೊಂತೀನಿ, ನೀನ್ ಹಂಗೆ ಎತ್ಕೊಂಡೆ ಒಂದ್ಸತಿ ಈ ಫೋನಲ್ಲಿ ಬಂದು ದೊಡ್ಡಪಕ್ಕೆಲ್ಲ ನೋಡ್ಸಣ ನಿನ್ನ. ಹೇಳಲ್ಲ ನೀನು, ಮತ್ತೆ ಹೋಗಿ ನನ್ನ ಹತ್ರ ಬರ್ಬೇಡ, ಹೋಗು ಹೇಳ. ಅದಕ್ಕೆ ನಿಚ್ಚ ನಮ್ಮ ಹತ್ರನೇ ಹೇಳ್ಕೊಡ್ತೀನಿ. ನಿಚ್ಚ ಸರಿ ಕುಚ್ಚಂದೇ ಹೇಳಿ, ಪರವಾಗಿಲ್ಲ. ಅನ್ನ ಸರಿ ಇವ್ನಿಂಗ್ ಆತರ ನಾನೇ ನೋಡಕ್ಕೆ ಜೋರಾಗಿ ಹೇಳಿ. ಅಲೋ ಲಿಪ್ಸ್ಟಿಕ್ ಇಸ್ಕೊಡ್ತೀನಿ. ಅಪ್ಪ ಬ್ಯಾಡ್ ಗರ್ಲ್ ಸುದೀಪ್, ನೀನು ಇವಳಿಗೆ ಏನು ಈಸ್ಕೊಡ್ಬೇಡ. ನೀನು ಬ್ಯಾಡ್ ಗರ್ಲ್, ಬ್ಯಾಡ್ ಗರ್ಲ್. ಅಣ್ಣ ಜೋರಾಗಿ ಅಣ್ಣ. ನೀನ್ ಎಷ್ಟೊಂದು ರೀಲ್ ಮಾಡಿದ್ಯಲ್ವಾ? ಎಷ್ಟೊಂದು ರೀಲ್ ಮಾಡಿರ್ಬೋದು. ಹೇಳ್ಬಿಟ್ಟು ನೀಟಾಗಿ. ಅಣ್ಣ ಅಕ್ಕನೂ ಐತೆ, ಅಕ್ಕನೂ ಬರ್ತೈತೆ. ಹೇಳು, ನಾನು ಹೇಳ್ತೀನಿ. ಅಬ್ಬಾ ಈ ತರ ಮಾಡ್ಕೊಡುದು ನಿಜವಾಗ್ಲೇ. ಎಲ್ಲಿ ಒಂದೇ ಪಾಪ ಅಲ್ಲ ಅನ್ನ. One eternity later. ಅಣ್ಣ ನೀನ್ ಎಷ್ಟೊಂದು ರೀಲ್ ಮಾಡಿದ್ಯಲ್ವಾ? ನೀನು ಎಷ್ಟೊಂದು ರೀಲು ಮಾಡಿದ್ಯಲ್ವಾ? ಎಲಿಫೆಂಟ್ ಅಲ್ಲ, ಹಂಗೇರು ಅಲ್ಲ ಮಾಡಿ ಅನ್ನ ಹೇಳ್ಕೊಡೋದು. ಎಲ್ಲೋ ಮಾಡಿದ್ಯಾ? ಎಲ್ಲೋ ಮಾಡಿದ್ಯಾ? ಆದ್ರೆ ಅಂತ ಹೇಳು ನೀಟಾಗಿ. ನಾನು ಹೊಡಿತೀನಿ ಇನ್ನ. ಆದ್ರೆ 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 ಐಸ್ ಕ್ರೀಮ್ ಬೇಕಾ ಬೇಡ? ಹ್ಞೂ ನಾನು ಹೇಳ್ತೀನಿ, ನೀನ್ ಹೇಳು. ಈ ಸಾಂಗ್ಗೆ ಅದ್ ಹಾಕೋಣ ಇನ್ನೊಂದ್ಸತಿ. ನನ್ಗೆ ಇನ್ನೊಂದ್ಸತಿ ಅನ್ನ ಆಗ್ತೈತೆ. ನೀನ್ ಹೇಳು. ರೀಲ್ ಮಾಡಿಲ್ಲ. A few moments later. ಬಾಯಿಲಿ ಅಲ್ಲೆಲ್ಲ ಹೋಗ್ಬೇಡ. ಆಗಲ್ಲ. ನೀನು ತುಂಬಾ ರೀಲು ಮಾಡಿದ್ಯಾ ಅಲ್ವಾ? ಆದ್ರೆ ಈ ಸಾಂಗ್ಗೆ ರೀಲು ಮಾಡೋಕೆ ಆಗಲ್ಲ. ಗೈಸ್ ಯಾರು ಹೇಳ್ಬಿಟ್ಟು ಏನ್ ಬೇಕು ಹೇಳಾಯ್ತು ನಿಂಗೆ? ಏನೇನ್ ಬೇಕು ಹೇಳು? ಐಸ್ ಕ್ರೀಮು, ಆಮೇಲೆ ಚಾಕ್ಲೇಟ್, ಆಮೇಲೆ ಆ ಚಾಕ್ಲೇಟು ಮತ್ತೆ ಪಾಪ್ಕಾರ್ನು. ಹ್ಞೂ ಆಯ್ತು. ಪಾಪ್ಕಾರ್ನ್ ಆಮೇಲೆ ತಂದು ಕೊಡ್ತೀನಿ, ಎರಡು ಇವಾಗ ತಂದು ಕೊಡ್ತೀನಿ. ಆಯ್ತಾ? ಹ್ಞೂ ಸರಿ ಆಯ್ತು, ಬರ್ತೀನಿ ನೀರು. ಗೈಸ್ ಇವಾಗ ಯಾರು ಅಷ್ಟು ಚೆನ್ನಾಗಿ ಡೈಲಾಗ್ ಕೇಳೋದು ನೀವು ನೋಡಿದ್ರೆ ಬಿಹೈಂಡ್ ದ ಸೀನು. ಇವಾಗ ಒಳಗೆ ಐಸ್ ಕ್ರೀಮು ಚಾಕ್ಲೇಟ್ ಎಲ್ಲ ಕೊಡಿಸ್ಬೇಕು. ಬನ್ನಿ ಕೊಡಿಸ್ಬಿಟ್ಟು ಬರುವ. ನೀನೇ ತಿಂತೀಯಾ? ಗೈಸ್ ಯಾಲುನ ಕರ್ಕೊಂಡು ಹೋಯ್ತಾ ಇದ್ದೀನಿ. ಐಸ್ ಕ್ರೀಮ್ ಬಂದಿದ್ದಕ್ಕೆ ಬಂದ್ಬಿಟ್ಲು. ನಾನು ಡೈಲಾಗ್ ಕೇಳು ಅಂದರೆ ಹೇಳೇ ಇಲ್ಲ ನನಗೆ. ನಂಗೆ ಅಳು ಬರುತ್ತೆ ನನಗೆ. ಗೈಸ್ ಯಾಲು ಎಷ್ಟು ಕ್ಯೂಟ್ ಅಲ್ವಾ ನೋಡಿ. ಆದ್ರೂ ನಂಗೆ ಅಳು ಬರ್ತೈತೆ, ಅಳಿಸ್ಬಿಟ್ಟು.
ಇಲ್ಲೂ ಒಂದು ಪಾಪು ಇದೆ. ಹೌದಾ? ಏನ್ ಬೇಕು ನಿಂಗೆ? ಏನದು ಬಲೂನಾ? ಆಮೇಲೆ ಏನ್ ಬೇಕು? ಐಸ್ ಕ್ರೀಮ್. ಆಯ್ತು ಬಾ ಬೇಕರಿ ಹತ್ರಕ್ಕೆ ಹೋಗೋಣ. ಮನಿ ಗೈಸ್ ಬೇಕರಿ ಹತ್ರ ಹೋಗ್ಬಿಟ್ಟು ನಮ್ಮ ಹಾಲು ಕೊಡ್ಸೋಣ. ಏನ್ ಬೇಕು ನಿಂಗೆ? ಐಸ್ ಕ್ರೀಮ್ ಬೇಕಾ? ಯಾವ್ದು ಬೇಕು ಐಸ್ ಕ್ರೀಮು? ಕಪ್ ಐಸ್ ಸಾಕಾ? ಕೋನ್ ಬೇಡವಾ? ಯಾಲು ಕಪ್ ಐಸ್ ಬೇಕಂತೆ ಗೈಸ್. ಅದ್ರ ಜೊತೆಗೆ ಅವ್ರಮ್ಮ ಮತ್ತು ಇನ್ನೂ ಇಬ್ರು ಇದ್ದಾರೆ, ಅವ್ರಿಗೂ ಐಸ್ ಕ್ರೀಮ್ ಕೊಡಿಸ್ಬೇಡ. ಇಲ್ಲೇನು ಬೇಕು ಇದರಲ್ಲಿ? ಇದರಲ್ಲಿ ಎಲ್ಲೈತೆ ಲಾಲಿಪಾಪು? ಕುರ್ಕುರೆ ಇರು. ಅಲ್ಲಲ್ಲ ಹೆಸರೆಲ್ಲ ಗೊತ್ತು ನಿಂಗೆ? ಕಿಂಡರ್ ಜಾಯ್ ಹೆಸರು ಗೊತ್ತಪ್ಪ, ಕಿಂಡರ್ ಜಾಯ್ ಅಂತ. ಹೌದಾ? ಹಾಂ ಐಸ್ ಕ್ರೀಮ್ ತರ್ತೀನಿ ನೋಡಿ, ಎಲ್ಲ ಕೊಡಿಸ್ತೀನಿ. ನಂಗೊಂದು ಪಪ್ಪಿ ಕೊಡು. ಅಕ್ಕಕ್ಕೊಂದು 3 ಕಿಂಡರ್ ಜಾಯ್ ಕೊಡಿ ಬ್ರೋ. ಆದ್ರೂ ಸೋ ಕ್ಯೂಟ್ ಅಲ್ಲ ಗೈಸ್. ಏನೇ ತಗೊಂಡಿದ್ರು ನಮ್ಮ ಅಕ್ಕಗೊಂದು ಅಂತೆ. ಹಾಂ 2 ಕೊಟ್ಬಿಡಿ ಬ್ರೋ. ಹಾಯ್ ಬ್ರೋ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಆಮೇಲೆ ಏನು ಬೇಕು? ಸಾಕಾ? ಎಲ್ಲ ಸಾಕಾ? ಹೊಟ್ಟೆ ತುಂಬ್ತಾ? ಈಗ ಹೋಗಿ ತಿಂತ್ಯಾ? ತಿಂಡಿ ಮಾಡ್ದಾ? ನಾಷ್ಟ ಮಾಡಿಲ್ಲ? ಚೆನ್ನಾಗಿ ಮಾತಾಡೋದು ಕಲ್ತ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇಲ್ಲೇ ಕೂತ್ಕೊ, ಮುಂದೆ ಬರಬೇಡ, ಬಿದೋಯ್ತ್ಯಾ? ಎಲ್ಲ ತಗೊಂಡಾಯ್ತು. ದುಡ್ಡು ಕೊಡು. ಗೈಸ್ ಎಲ್ಲ ತಗೊಂಡಾಯ್ತು. ಅಲ್ಲಿಗೆ ತಗೋ, ಇಟ್ಕೋತ್ಯಾ? ಎತ್ಕೋ. ಮನೆಗೆ ಹೋಗೋಣ? ಖುಷಿ ಆಯ್ತಾ? ನೀನು ನನ್ನ ಜೊತೆ ವಿಡಿಯೋ ಮಾಡೋಕೆ ಬಂದರೆ ಈ ಥರ ಕೊಡಿಸ್ತಾ ಇರ್ತೀನಿ. ಮಾಡ್ತೀಯ ವಿಡಿಯೋ ನನ್ನ ಜೊತೆ? ಆಯ್ತು, ನಾಳೆಯಿಂದ ಮಾಡೋಣ. ಅಂತ ಆಮೇಲೆ ಇಲ್ಲ ಅನ್ಬಂಗಿಲ್ಲ. ನಾನು ನೋಡು ಕೊಡಿಸಿದ್ದೀನಿ, ಐಸ್ ಕ್ರೀಮ್ ಎಲ್ಲ ಕೊಡಿಸಿದ್ದೀನಿ ನಿಂಗೆ. ಇನ್ಮೇಲೆ ವಿಡಿಯೋ ಮಾಡ್ಬೇಕು ನನ್ನ ಜೊತೆ, ಓಕೆನಾ? ಆಯ್ತು ಗೈಸ್, ಮಾಡ್ತಾಳೆ ಇದ್ಮೇಲೆ. ಡನ್. ಹಿಂಗೆ ಕೊಡು, ಹಿಂಗೆ ಡನ್. ಇಲ್ಲಿ ಕ್ಯಾಮ್ರಾ ಕೊಡು. ಬನ್ನಿ ಗೈಸ್ ಹೋಗುವ. ಬಲೂನ್ ಇಲ್ಲಿ ಒಂದು ಸಿಗಲ್ಲ, ಫುಲ್ ಪ್ಯಾಕೆಟು. ಒಂದು ನಮ್ಮ ಮನೇಲಿ ಇರಬೇಕು. ಮನೇಲಿ ಐತೆ, ಮನೇಲಿ ಕೊಡ್ತೀನಿ ಆಯ್ತಾ? ಆಯ್ತು. ಆದ್ರೆ ಗೈಸ್ ಮಕ್ಕಳನ್ನ ಹಿಡ್ಕೊಂಡು ಹೋಗೋದು ಇಷ್ಟು ಕಷ್ಟ ಅಂತ ಇವೆಲ್ಲ ಗೊತ್ತಾಗಿದ್ದು. ಕೈ ಹಂಗೆ ಒಂದು ಸೆಕೆಂಡಲ್ಲಿ 5 ನಿಮಿಷ ಎತ್ಕೊಂಡ್ರೆ ನೋತೈತೆ. ಯಾರು ವಿಡಿಯೋ ಮಾಡೋಕೆ ಬಂದಿರೋ ನಂಗೆ ಅಳು ಬರ್ತೈತೆ. ಆದ್ರೂ ಇವು ಕ್ಯೂಟ್ನೆಸ್ ನೋಡಿ. ನಿಂಗೆ ಬೇಕಂದ್ರೆ ಎಷ್ಟು ಬೇಕು ಅಂದರೆ ನಮ್ಮ ಅಕ್ಕಂಗೊಂದು ಓಡು. ಇದು ಮೈಕ್ ಇಸ್ಕೊತೀನಿ ಬಾ. ಟಾಟಾ. ನಮ್ಮ ಅಕ್ಕಂಗೊಂದು ಬಾಯ್. ಗೈಸ್ ಮನೇಲಿ ಪಲಾವ್ ಮಾಡಿದ್ರು. ಮನೇಲಿ ಮಾಡಿದ್ರೆ ಯಾರಾದ್ರು ಕೊಟ್ಟಿದ್ರೆ ಗೊತ್ತಿಲ್ಲ, ಬಟ್ ಪಲಾವ್ ಇತ್ತು. ಇವಾಗ ಪಲಾವ್ ತಿಂತಾ ಇದ್ದೀನಿ ಗೈಸ್. ಇಲ್ಲಿ ನೋಡಿ ಗೈಸ್, ನಮ್ಮ ಅಮ್ಮ ಹಾಕಿರೋ ಪೋಸ್ಟ್ಗೂ ಬಂದಿರೋ ಸಾಂಗಿಗೂ ಲಿಂಕೇ ಇಲ್ಲ ಗೈಸ್. ಇಲ್ಲಿ ನೋಡಿ. ಆದ್ರೂ ಸೋ ಕ್ಯೂಟ್ ನಮ್ಮಮ್ಮ. ನೋಡಿ ಗೈಸ್, ನಮ್ಮಮ್ಮ ಐಡಿ ತೋರಿಸ್ತೀನಿ ಇದೇ ನಿಮಿಷ. ನಮ್ಮಮ್ಮ ಐಡಿ 1900 ಜನ ಆಗ್ಬಿಟ್ಟಾರಪ್ಪ. ಆದ್ರೂ ಈ ಪೋಸ್ಟಿಗೆ ಇದು ಲವ್ ರೊಮ್ಯಾಂಟಿಕ್ ಸಾಂಗ್ ಹಾಕಿರೋದು ನಾನು. ಇಲ್ಲಿ ನೋಡಿ. ಏನಿಗೆ ಸಾಕಿದಾರಲ್ಲ, ಖುಷಿ ಆಯ್ತು. 1 hour later. ಮಧು ಬೆಳಗ್ಗೆ ಹೋಗಿದ್ ನಮ್ಮಮ್ಮ, ಈಗ ಬಂದೈತೆ ಗಾಯ್ಸ್. ಮೇಲೆ ಬಟ್ಟೆ ಮಳೆ ಪಾಪ ಸ್ವರ್ಗ ಹೋಗ್ಬಿಟ್ಟೈತೆ. ಅಯ್ಯೋ ಕಂದ. ಅಯ್ಯೋ ಪಾಪ ನಮ್ಮಮ್ಮ ಅಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಬಸ್ ಹತ್ತಿ ಬಂದಿದೆ. ಹಿಂಗ್ ಮನೆಗೆ ಬಂದೈತೆ. ಎಲ್ಲಿಗೆ ಬಂದಿದ್ದಿ ಗೊತ್ತಾ? ಆತು ಬಿಡ ಮಾತು. ಗೈಸ್ ಇಲ್ಲಿ ನೋಡಿ, ಅಲ್ಲೂ ಬರ್ತಾ. ಏನು ತಿಂದ ಎಲ್ಲ? ಕಿಂಡರ್ ಜಾಯ್ ಎಲ್ಲ ತಿಂದ? ಯಾಕೆ ತಿಂದಿಲ್ಲ? ತಿಂದ ಐಸ್ ಕ್ರೀಮು? ಮಳೆ ಬರ್ತೈತಾ? ನಿದ್ದೆ ಮಾಡ್ದ ನೀನು? ನೋಡಿದ್ರಾ ವಿಡಿಯೋ? ಎಲ್ಲ ನೋಡ್ಬಿಟ್ಟಾರ ವಿಡಿಯೋ ನೋಡಿದ್ರು. ವಿಡಿಯೋ ನೋಡಿದ್ರು ಎಲ್ಲ.
ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್, ಅಣ್ಣ ಕಾಲೇಜ್ ಹುಡುಗ ಲೈಫು ಪಾರ್ಟ್ನರ್ಗಿಂತ ಕ್ಲೋಸು ಕಾಣೋ. ಸ್ಕೂಲಲ್ಲಿ ಚೈಲ್ಡ್ ಚಪಾತಿ ಇದ್ದ, ಇವಾಗ ಶರ್ಟ್ ಪ್ಯಾಂಟ್ ಹಾಕೊಂಡ್ ಅಣ್ಣ, ಶರ್ಟ್ ಪ್ಯಾಂಟ್ ಹಾಕೊಂಡ್ ಅಣ್ಣ ಹೋಯ್ತವನೇ. ಏನ ಕಾಲೇಜ್ ಚೆನ್ನಾಯ್ತಾ? ಇವತ್ತು ಹೆಂಗಿತ್ತು? ಏನ್ ಮಸ್ತು, ಯಾರು ನೋಡ್ ಮಸ್ತು ಅಂತ ನಾವು. ಬಟ್ಟೆ 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 ಮನೇಲಿ ಖಾಲಿ ಕೂತ್ಕೊಂಡ್ರಿ ಇಂಥ ಕೆಲಸಗಳೆಲ್ಲ ಕೊಡ್ತಾರೆ, ಅದಕ್ಕೆ ಹೊರಗಡೆ ಹೋಗ್ತಿರ್ಬೇಕು, ಟ್ರಿಪ್ಗೆ ಹೋಗ್ತಿರ್ಬೇಕು. ಓಕೆ ಗೈಸ್, ನನ್ನ ಗಿಟಾರ್ ಇದೆ, ಇವಾಗ ಗಿಟಾರ್ನ ಪ್ರಾಕ್ಟೀಸ್ ಮಾಡ್ತೀನಿ. ಲೈಕ್ ನಾನು ಇನ್ನೂ ತುಂಬ ವರ್ಷನೇ, 1 ವರ್ಷ ಆಗಿರ್ಬೇಕು ನನ್ನ ಪ್ರಕಾರ. 1 ವರ್ಷ ಆದಮೇಲೆ ನಾನು ನುಡಿಸ್ತಾ ಇರೋದು. ಇದನ್ನು ತೆಗೆದ್ಬಿಟ್ಟು ಇವಾಗ ನಾನು ಹೇಳಿದ್ನಲ್ಲ ಗಮಪ್ಪ ಗರಿಸ ಸಾಂಗ್ನ ಲೈಕ್ ಪ್ರಾಕ್ಟೀಸ್ ಮಾಡ್ತೀನಿ. ಜಾಸ್ತಿ ಫುಲ್ ಪ್ರಾಕ್ಟೀಸ್ ಮಾಡಿದಷ್ಟು ಸಕ್ಕತ್ತಾಗೆ ಬರುತ್ತೆ. ವಿಲ್ ಟ್ರೈ ಮೈ ಬೆಸ್ಟ್ ಏನಾಗುತ್ತೆ ಅಂತ. ಬಟ್ ಇದು ಫಸ್ಟು ಟೈಮು ನಾನು ಈ ಒಂದು ಗಿಟಾರ್ನ ತೊಗೊಂಡಿದ್ದು. ನಾನು ಪೀಣ್ಯ ಸೆಕೆಂಡ್ಸದಲ್ಲಿದ್ದಾಗ ಈ ಗಿಟಾರ್ ಕೊಡಿಸ್ತೀನಂತ ಹೇಳಿದ್ದಕ್ಕೆ ಅಂತೆ ನಾನು ಆ ಏರಿಯಾ ಬಿಟ್ಬಿಟ್ಟು ಬಂದಿದ್ದು. ಅಂದರೆ ಆಲ್ಮೋಸ್ಟ್ ಅವ್ರು ಫಿಕ್ಸ್ ಆಗಿಬಿಟ್ಟಿದ್ರು, ಏನೋ ಮನೆ ಖಾಲಿ ಮಾಡೋದು ಫಿಕ್ಸ್ ಆಗಿಬಿಟ್ಟಿತ್ತು. ಬಟ್ ನಾನು ಏನೇನೋ ಟ್ರೈ ಮಾಡಿದ್ದೆ, ನಾನು ಅದು ಬರೋಲ್ಲ, ಇಲ್ಲಿ ಬರೋ, ಅಲ್ಲಿ ಹೋಗ್ತೀನಿ, ನಾನು ಬರಲ್ಲ ಅಂತ ಫಿಕ್ಸ್ ಆಗಿದೆ. ಬಟ್ ಇದನ್ನು ಕೊಡಿಸ್ತೀನಂತ ಏನೋ ಹೇಳಿದ್ಕೇನೋ ಬಂದೆ ಅಂತ ಹೇಳ್ತಾರೆ, ನೆನಪಿಲ್ಲ. ಒಟ್ಟಿನಲ್ಲಿ ಇದು ತುಂಬ ಇಷ್ಟಪಟ್ಟು ತೊಗೊಂಡಿದ್ದು, ತುಂಬ ಅಂದರೆ ತುಂಬ ಇಷ್ಟ. ಇದು ಸಖತ್ ಇಷ್ಟ ಗೈಸ್. ಇದು ನುಡ್ಸಿದ್ದು ಸ್ವಲ್ಪ ಆಗಲೇ ಈ ಬೆರಳುಗಳು ನೋಡಿ, ಬೆರಳುಗಳು ಚೂಪಾಗಿ ಚುಚ್ಕೊಂಡ್ಬಿಟ್ಟೈತೆ, ಆಗಲೇ ನೋವ್ತೈತೆ, ಆಗಲೇ ಒಂದು ಚೂರು ಕಿತ್ತೋಗೋ ಸ್ಟೇಜ್. ಇದು ಪ್ರಾಕ್ಟೀಸ್ ಬೇಕಿತ್ತು, ಅದು ಇದು ಪ್ರಾಕ್ಟೀಸ್ ಬೇಕು. ಕೈ ಸರಿ ಆಯ್ತದೆ. ಎಸ್ ಮತ್ತೆ ಪ್ರಾಕ್ಟೀಸ್ ಏ ನಿಂಗೆ ಆಗಲ್ಲ ಬಿಡು, ಮತ್ತೆ ನೀವು ಹಾಕಿಂಗೆ ಹೋಗಲ್ಲ, ಏನು ಗಿಟಾರ್ ಹೋಗ್ತೀಯ. ಗೈಸ್, ಮನೆಗೆ ಒಂದು ಆರ್ಡರ್ ತರಿಸಿದ್ದೆ. ಇದು ಏನು ಅಂದರೆ ತೋರಿಸ್ತೀನಿ ನಿಮಗೆ. ಅರೆ ಬಾಪ್ರೆ, ರುಕೋಜಿ ತೊಡ ಪತಾ ಮೇರಕೋ, ನಮಗೂ ಗೊತ್ತು ನಿಮ್ಗೆ ಬರುತ್ತೆ ಅಂತ ನುಡ್ಸಕ್ಕೆ. ಇದು ಸೆಂಟ, ಇದು ಅಲ್ಲಿ ಗೈಸ್ ನಾನೊಂದು ಸ್ಪೆಕ್ಸ್ ಬುಕ್ ಮಾಡಿದ್ದೆ ಗೈಸ್. ಇದು ತುಂಬ ಚೆನ್ನಾಗಿತ್ತು, ಇದು ಸಕ್ಕತ್ತಾಗಿತ್ತು, ಇದು ಇಷ್ಟ ಆಗಿತ್ತು ಅದಕ್ಕೆ. ಆಮೇಲೆ ಈ ವೆಬ್ಸೈಟಿಂದ ತುಂಬ ಟ್ರಸ್ಟೆಡ್ ಇದು ವೆಬ್ಸೈಟ್, ಆ್ಯಂಡ್ ತುಂಬ ಕ್ವಾಲಿಟಿಯಾಗಿ ಕೊಡ್ತಾರೆ, ಅದಕ್ಕೆ ಇದನ್ನು ಯಾವಾಗಲೂ ತರಿಸ್ತಾ ಇರ್ತೀನಿ. ಇರಮ್ಮ ಆ ಪ್ಯಾಕಿಂಗ್ ಆಗಿರ್ಬೋದು, ಒಂದು ಲೈಕ್ ಅವ್ರು ಅಫಿಷಿಯಲ್ ಆಗಿ ಕೊಡ್ತಾರಲ್ಲ, ಅದು ಎಷ್ಟು ಸಖತ್ತಿರುತ್ತೆ ಗೊತ್ತಾ. ಬಂದ 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 ಲವ್ವಲ್ಲಿ ಬಂದ, ಮೇಲಿಕೆ ಮೇಲಿಕೆ ಈ ಕಡೆಗೆ, ಇದು ಮೇಲಿಕೆ ಗೈಸ್ ಒಂದು ಅಫಿಷಿಯಲ್ ಲುಕ್ ಥರ ಕೊಡುತ್ತಿದ್ದು, ಅದಕ್ಕೆ ಇದನ್ನು ತಗೊಂಡಿದ್ದು. ಬಟ್ ಇದು ಗ್ಲಾಸ್ ಅಲ್ಲ, ಇದು ಫೈಬರ್ ಟೈಪ್. ಇದು ಫೈಬರ್ ಟೈಪ್, ಇಟ್ಸ್ ಅ ಫೈಬರ್. ಗೈಸ್ ಹೆಂಗೈತೆ ನಮ್ಮ ಸ್ಪೆಕ್ಸ್ ಕಾಮೆಂಟ್ ಹಾಕಿ ಗೈಸ್. ನೋಡಿ ಮಗ ಸ್ಪೆಕ್ಸ್ ಹೆಂಗೈತೆ, ಎಲ್ಲಿ ಒಂಚೂರು ಹೆಂಗೆ ಹಾಕ್ತೀನಿ ಹೇಳಿ. ವಯಸ್ಸು ಇದ್ದಂಗೆ ಐತೆ ನಂಗೆ ಬಿಡಪ್ಪ. ಇರ್ರಿ ಒಂದು ನಿಮಿಷ, ಹಂಗೆ ಇದೆ ಅದು. ಹೌದಾ? ಈ ಕೇಳು ನನ್ನ ಮಗನೇ, ಏನಾದರೂ ಬಂದ್ಬಿಟ್ಟು ಅಣ್ಣ ಇದು ಸಖತ್ತಾಗೈತೆ ನನ್ಗೆ ಹಾಕೊಳ್ಳೋಕೆ ಕೊಡೋಣ ಅಂತ ಕೇಳು. ನಿಂಗೆ ಐತೆ ನಿಂಗೆ. ಇದು ನಮ್ಮ ಅಮ್ಮಗೂ ಸೆಟ್ ಆಗುತ್ತೆ. ಬಟ್ ನನಗಿದು ಯಾವುದಾದ್ರೂ ಫಾರ್ಮಲ್ಸ್ ಹಾಕ್ದಾಗ ನನಗಿದು ಸೆಟ್ ಆಗುತ್ತೆ ಅಂತ ತಗೊಂಡೆ. ಅದಕ್ಕೆ ನೀವು ಹತ್ರ ಫಾರ್ಮಲ್ ಬಟ್ಟೆ ನಾನು ನಿನಗೆ ತೋರಿಸಿಲ್ಲ ನನ್ನ ಕಲೆಕ್ಷನ್ ಅಷ್ಟೇ, ಹಿಡನ್ ಆಗಿ ನಾನು ಇಟ್ಟಿರೋದು ನಿನಗೆ ಗೊತ್ತೇ ಇಲ್ಲ ಗೊತ್ತಾ. ಗಿಟಾರ್ ಎಷ್ಟಂತೆ ಗೈಸ್, ಇಲ್ಲಿ ನೋಡಿ. ಇಲ್ಲೋ ಇಲ್ಲಿ ತಾನೆ ಒಂದ್ ಬಿಡ್ಬೇಕು, ಒಂದ್ ಮಾತ್ರ ಹಿಡ್ಕೊಬೇಕು, ಇನ್ನೊಂದ್ ಮುಟ್ಬೇಕು. ಇರು ಹಿಂಗೆ ಇಟ್ಕೊಳ್ಳೋ, ಹಿಂಗೆ ಎಲ್ಲ ಬೆರಳು ಮುಂದೆ ಬಿಡು. ಅದು ನೀನು ಇಟ್ಕೊಂಡಿರೋದೇ ತಪ್ಪು. ನಿಮಿಷ ಇರು. ಹಿಡ್ಕೊ ಇವಾಗ. ಇವಾಗ ಹೊಡಿ. ಒಂದು ಬಿಡು, ಒಂದು ಎತ್ಬೇಕು. ಹಮ್ಕಿಡ್ಕೊ ಸೆಂಟ್ರಿಗೆ. ಈ ಯಾವಾಗದಕ್ಕೂ ಈ ಸೆಂಟ್ರಲ್ಲಿ ಇರ್ಬೇಕು ನಿನ್ನ ಕೈ. ಒಂದು ಬಿಡು, ಒಂದು ಎತ್ತು. ಹಮ್ಕಿಡ್ಕೊ. ಇದನ್ನ ಹಿಂಗೆ, ಇದು ನೋಡಿ ಇಲ್ಲಿ, ಇದನ್ನ ಹಿಂಗೆ ಇಟ್ಟಾಗ ಹಮ್ಕಿಡ್ಕೋಬೇಕು ಹಿಂಗೆ. ಅದು ನೋವು ಗೊತ್ತಾಗಬೇಕು. ನನ್ನ ಮಗ ಬರ್ತಾನೆ, ಏನಣ್ಣ ಅದು ನುಡಿಸ್ಬೇಕಾರ ಪೇನ್ ಇದೆಯಲ್ಲ, ಪೇನ್ ಗೊತ್ತಾಗಬೇಕು. ಬರೀ ಬಾಯಿ ಮತ್ತು ಯಪ್ಪ, ಎಂತ ಅಂದ್ರೆ ಬರೀ ಬಾಯಿ ಮತ್ತು ಗುಡ್ಡೆ ಹಾಕಕ್ಕಾಗಲ್ಲ, ಏನಿಲ್ಲ, ಎಂತ ಬರೀ ಬಾಯಿ ಮತ್ತು ಬರೀ ಅಲ್ಲ ಗೈಸ್, ಎಂತ ಸಾವು ಮಾರೆಯ. ಗೊತ್ತಿಲ್ಲ ಎಂತ ಇಲ್ಲ, ಬಂದ್ಬಿಡ್ತಾರೆ ಹಂಗೆ ಮಾತಾಡೋಕ್ಕೆ. ಸ್ಪೆಕ್ಸ್ ಕಲೆಕ್ಷನ್ ಅಲ್ಲಿ ಮತ್ತೊಂದು ಆ್ಯಡ್ ಆಗಿದೆ ಗೈಸ್, ಮತ್ತೊಂದು ಸ್ಪೆಕ್ಸ್ ಆ್ಯಡ್ ಆಗಿದೆ. ಭಯ ಭಕ್ತಿ ಎಷ್ಟು ಗೊತ್ತಾಗ, ಹಂಗಿಂಗೆಲ್ಲ ಭಯ ಪಡಲ್ಲ ನನ್ಕಂಡ್ರೆ. Some people fall in love with wrong ಗೈಸ್, ಇವತ್ತು ಒಂಥರ ಫುಲ್ಲು ಟಯರ್ಡ್ ಡೇ, ಬೋರಿಂಗ್ ಡೇ. ಇಮ್ಯುನಿಟಿ ಪವರ್ ಕಮ್ಮಿ ಆಗೈತೆ. ನೀರು ಕುಡಿಬೇಕು, ಚೆನ್ನಾಗಿ ತಿನ್ನಬೇಕು.
ಮಕ್ ಹೊಡಿತೀನಿ ನಿನಗೆ. ಅಲ್ಲ ಹಿಂಗೆಲ್ಲ ಹೇಳ್ದಾಗ ನೀನ್ ಹೆಂಗ್ ರಿಯಾಕ್ಟ್ ಮಾಡ್ತೀನಿ ಅಂತ ನೋಡ್ಬೇಕಿತ್ ನಾನು. ಮುಂಚೆ ಸೊಪ್ಪು ತಿನ್ನಲ್ಲ, ತರಕಾರಿ ತಿನ್ನಲ್ಲ, ಏನಿಲ್ಲ, ಬಲೆಯಲ್ಲೇ ಅವತಾರ ಆಡ್ತೀಯ ನೀನಲ್ಲಿ. ಅದಕ್ಕೆ ಕಾಫಿ ಕುಡಿಬೇಕು ನಾವು. ಜಿಮ್ಗೆ ಹೋಗೋ. ಓಕೆ. ಇವನು ಜಿಮ್ಗೆ ಹೋಗೋ ಗಂಟೆ ಕಮೆಂಟ್ಸ್ ಹಾಕಿ ಡೈಲಿ ಕಮೆಂಟ್ಸ್ ಮಾಡಿ ಜಿಮ್ಗೆ ಹೋಗಿ ಜಿಮ್ಗೆ ಹೋಗಲ್ಲ. ನನ್ಗೆ ಬೇಜಾರಾಯ್ತದೆ, ಕೂತಿ ಜಗದಲ್ಲೇ ಕೂತಿರ್ತಾನೆ, ನನಗೊಂಥರ ಬೇಜಾರಾಯ್ತದೆ ನಿಜ. ಇವನು ಆರೋಗ್ಯ ಈಗ ನಾನು ನಿಂಗೆ 2 ಆಪ್ಷನ್, ಇಷ್ಟು ಆಪ್ಷನ್ ಕೊಡ್ತೀನಿ ಗೊತ್ತಾ? ಜಿಮ್ಮು, ಕ್ರಿಕೆಟು, ಸ್ಕೇಟಿಂಗು, ಕೀಬೋರ್ಡು. ಇಷ್ಟರಲ್ಲಿ ಯಾವ್ದಕ್ಕೆ ಹೋಗ್ಲಿ ನಾನು? ಜಿಮ್. ಯಾವ್ದಕ್ಕೆ ಹೋಗ್ಲಿ ಗೈಸ್? ಜಿಮ್ ಹೆಲ್ತ್. ಓಕೆ ಓಕೆ ಬಂಗಾರ. ನನಗೋಸ್ಕರನ ಆಗದೆ ಇದ್ರು ಪರವಾಗಿಲ್ಲ, ನಿನ್ನ ಸಬ್ಸ್ಕ್ರೈಬರ್ಗೋಸ್ಕರನಾದ್ರೂ ಇನ್ನು ಹೋಗ್ಲೇಬೇಕು. ಆಯ್ತು ಹೋಗ್ತೀನಿ ಪಕ್ಕ. ಸಬ್ಸ್ಕ್ರೈಬರ್ ಅಂತ ಹೇಳಲ್ಲ, ನನ್ನ ಫಾಲೋವರ್ ಅಂತ ಹೇಳ್ತೀನಿ. ಫ್ಯಾಮಿಲಿ ಅಂತ ಹೇಳು. ನನ್ಗದು ಹೇಳಕ್ ನಿಮ್ ಫ್ಯಾಮಿಲಿ ಅಂತ ಹೇಳು. ನನ್ನ ಫ್ಯಾಮಿಲಿ ಸಬ್ಸ್ಕ್ರೈಬರ್. ನಮ್ಮ ಫ್ಯಾಮಿಲಿಗೆ ಹೇಳ್ತಾ ಇದೀನಿ ಅಂತ ಹೇಳು. ನನ್ನ ಫ್ಯಾಮಿಲಿಗೆ ಹೇಳ್ತೇನೆ, ದಯವಿಟ್ಟು ಎಲ್ಲಾರು ದಿನ ಹಾಕಿ ಕಮೆಂಟ್ಸ್, ದಿನ ಹಾಕಿ, ಬೇಜಾರಿಲ್ಲ. ದಿನ ಥ್ಯಾಂಕ್ ಯು. ಹೋಗೋಣ ಪಕ್ಕ. ಎಸ್ ಥ್ಯಾಂಕ್ ಯು. ಬೈ 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 ಬೈ. ಗೈಸ್, ನೀವು ರೀಸೆಂಟ್ ಆಗಿಂದ ಆರ್ಯನ್ ಕೆಲ್ವಿನ್ ಅಂತ ನೋಡಿರ್ಬೋದು. ಎಂತ ಟ್ರೆಂಡಿಂಗ್ ಅಲ್ಲಿ ಅವರೇ ಮಾರ. ಹೆಸರು ಮಾಡಿದ್ರೆ ಹಂಗಿರ್ಬೇಕು ಗೈಸ್. ಲಿಟ್ರಲಿ 1 hourಗೆ 1 million ಲೈಕ್ಸ್ ಇರುತ್ತೆ. ಎಂತ ಕ್ರೇಜಿ ಅಲ್ವಾ? ನಾನು ಕೂಡ ನಮ್ಮ ಫ್ಯಾಮಿಲಿನ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡಬೇಕು. ನಮ್ಮ ಸುದೀಪ್ ಫ್ಯಾಮ್ನ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡಬೇಕು. ಏನಂತೀರಾ? ಯಾರ್ಯಾರು ನಮ್ಮ ಫ್ಯಾಮಿಲಿಗೆ ಜಾಯ್ನ್ ಆಗ್ತಿರೋ? ಯಾರ್ಯಾರು ನಮ್ಮ ಫ್ಯಾಮಿಲಿಗೆ ಜಾಯ್ನ್ ಆಗ್ತಿರೋ? ಸುದೀಪ್ ಫ್ಯಾಮ್ ಅಂತ ಕಾಮೆಂಟ್ ಮಾಡಿ ಗೈಸ್. ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡುವ. ಏನಂತೀರಾ? ಸುದೀಪ್ ಫ್ಯಾಮ್ ಅಂತ ಯಾರ್ಯಾರು ಕಾಮೆಂಟ್ ಮಾಡ್ತಾರೋ ಅವರೆಲ್ಲ ನಮ್ಮ ಫ್ಯಾಮಿಲಿಗೆ ಎಂಟ್ರಿ ಆಗ್ತಾರೆ. ಸಮ್ ಬಿಲ್ಡಿಂಗ್ ಮೈ ಸ್ಟ್ರಾಂಗ್ ಫ್ಯಾಮ್. ನನ್ನ ಜೊತೆ ನೀವಿರಬೇಕು ಅಷ್ಟೇ. ಗೈಸ್, ಇವತ್ತು ಪೂರ್ತಿ ದಿನ ನಮ್ಮ ಚೋಟ ಮರಿನ್ ತೋರಿಸೇ ಇಲ್ಲ. ಇಲ್ಲಿ ನೋಡಿ ಗೈಸ್. ಹೌ ಡೇರ್ ಯು ಟು ಟಚ್ ಮೈ ದಿಸ್ ಬುಕ್? ಇವ್ರು ಪ್ರತಿ ಸಲ ಹೇಳ್ತಿರ್ತೀನಿ ಗೈಸ್, ಈ ಬುಕ್ ನ ಮುಟ್ಬಾರ್ದು ಅಂತ. ಬಿಕಾಸ್ ಈ ಬುಕ್ ಅಲ್ಲಿ ನಾನು ವ್ಲಾಗ್ನೆಲ್ಲ ಬರೀತಿರ್ತೀನಿ. ಅಪ್ಕಮಿಂಗ್ ವ್ಲಾಗ್ಸ್ ಏನೇನ್ ಮಾಡ್ಬೇಕಂತ. ನೋಡ್ಕೊಂಡ್ರೆ ವೇಸ್ಟ್. ಮೋಸ ಮಾಡ್ತೀಯಾ? ಮೋಸ ಮಾಡಕ್ ಗೆಲ್ಲಕ್ ನೋಡ್ತೀಯಾ? ಅಲ್ಲ, ನಾವ್ ಚೋಟ ಮರಿ ಚೋಟ ಏನ್ ಡೌಗೆ ಡೌ ಎಲ್ಲಿಂದ ಕಲ್ತೋಡು ಅಲ್ಲಡ. ಇಲ್ಲಡಿ ಗೈಸ್, ಎಷ್ಟಕ್ಕೆ ಎಷ್ಟು ಆಕ್ಟಿಂಗ್ ಮಾಡ್ತಾಳ ನೋಡಿ. ಹೋಯ್ತಾ ಫುಲ್ ಡೌಗಳು ಮಾಡೋ ಶುರು ಇಸ್ಕೊಂಡ್ಬಿಟ್ರು. ಅಲ್ಲೇ ಬುಜೆ, ನಾನು ಮತ್ತೆ ಚಿರು ದುಬೈ ಹೋಗೋಣ ಅಂತ ಪ್ಲಾನ್ ಹಾಕಿದೀವಿ. ಏನ್ರಿ ರೋಸ್ಟ್ ಮಾಡ್ಬೇಕಂತಾನೆ ಹೋಯ್ತಿರಲ್ವಾ ನೀವಿಬ್ರು? ಈಗ ದುಬೈ ಇವತ್ತು ಸ್ಟೋರ್ ನೋಡಿ. ಮನುಷ್ಯತ್ವನೇ ಇಲ್ವಲ್ಲ? ಮಂಚ ಅದನ್ನ ಹೇಳಕ್ಕಲ್ಲಿ ಆಯ್ತು. ಮನುಷ್ಯನೇ ಅಲ್ಲ, ಮನುಷ್ಯತ್ವನೇ ಇಲ್ವಲ್ಲ ನಿಮ್ಮಿಬ್ರು? ಪಾಪ ಅಂತ ನಿನಗೆ ಎಷ್ಟು ಅಲ್ಲ, ಎಷ್ಟು ಕೊಡಿಸ್ತೀನಿ, ಎಷ್ಟು ತಿಂತ್ಯ. ಇಲ್ಲ, ನೀನು ಅಲ್ಲುಜ್ಜಲ್ಲ ಕರೆಕ್ಟ್ ಆಗಿ. ಅದಕ್ಕೆ ನಾನು ಏನ್ ಮಾಡ್ದ ಸಾಕು. ಅದು ಕಳ್ಳಂಗೊಂದ್ ಪಿಳ್ಳೆನಪ್ಪ, ಅದು ಕುಳ್ಳಂಗೊಂದ್ ಪಿಳ್ಳೆನಪ್ಪ ಅಂತ. ನಾನು ಚಿರು ದುಬೈಗೆ ಹೋಯ್ತೀವಿ. ಪಾಪ ಒಂದ್ ತಂಗಿ ಇದ್ದಾಳೆ, ಅವಳಿಗೂ ನೀನ್ ದುಬೈಗೆ ಬತ್ತೀಯ? ನೀನ್ ದುಬೈ ಬತ್ತೀಯಾ? ಹೋಗ್ಬಿಡ್ರಿ ಆಯ್ತಾ? ಈಗ ನೀನ್ ದುಬೈಗೆ ಬತ್ತೀಯಾ? ಇಲ್ಲ, ನಿಮ್ಮಮ್ಮ ಕಳ್ಸಲ್ಲ. ನಾನು ಚಿರು ಏನೋ ದುಬೈಗೆ ಹೋಗ್ಬಿಟ್ರೆ ಮುಗಿತ್ ಕತೆ ಗೈಸ್, ಮುಗಿತ್ ನನ್ಕದು. ಯಾಕ್ರು ಕಿತ್ತಾಡ್ತಿದ್ರ? ಇರ ಏನು? ಓ, ಫ್ರೆಂಚ್ ಫ್ರೈಸ್ ನಾಯಕ್ ಕಿತ್ತಾಡ್ತಾರ ಇವರು. ನೀನೇನಂದೆ? ನೀನಂದೆ? ಅಲ್ಲಿ ಚಿಕನ್ ಪೀಸ್ ಒಂದು ಪರೋಟ ಐತೆ. ಒಂದ್ ಪರೋಟ ಅದು ಒಳಗಡೆ ಚಿಕನ್ ಪೀಸ್ ಐತೆ, ಅದೊಂದು ಐತೆ. ಏನಂತ ಹೇಳ್ದೆ? ದುಬೈ ಕರ್ಕೊಂಡಿದ್ದೀನಿ ಅಂದ್ಬಿಟ್ಟು ಇವರೆಲ್ಲ ನಾನು ಹೇಳದ್ನ ಇಷ್ಟು ಸೀರಿಯಸ್ ಹಾಕೊಂಡ್ಬಿಟ್ರೆ ಹೆಂಗೆ ಜೀವನದಲ್ಲಿ? ಅವಳಿಗೆ ರೋಸ್ಟ್ ಮಾಡೋಣ ಅಂತ ಹೇಳಿದ್ನಾ? ಅದು ನಿಜ. ಹೋಗೋದು ಹೇಳ್ಬೇಡ ಯಾರಿಗೂ. ಹೋದ್ರೆ ಗೈಸ್, ನಾನು ನಮ್ಮ ಸಬ್ಸ್ಕ್ರೈಬರ್ಸ್ ಈಗ ನಿಮಗೇನು ಹೇಳಿದ್ದೆ, ಚಿರು ಏನಾದ್ರು ಇವಾಗ ಚಿರು ಓದ್ತಿರೋ ಕಾಲೇಜಲ್ಲಿ ನೀವ್ಯಾರಾದ್ರು ಓದ್ತಿದ್ರೆ, ಕ್ಲಾಸಲ್ಲಿ ಓದ್ತಿದ್ರೆ, ಅಣ್ಣ ಮಾಡೋ ಕಂತ್ರಿ ಕೆಲಸಗಳನ್ನೆಲ್ಲ ಹೇಳ್ತಿದ್ದೆ. ಯಾರೋ ಒಬ್ರು ಕಮೆಂಟ್ ಹಾಕಿದ್ರು, ಬ್ರೋ ಕ್ಲಾಸಲ್ಲಿ ಯಾವ್ದೋ ಹುಡುಗಿ ಹತ್ರ ಹಿಂಗ್ ಏನೋ ಮಾತಾಡ್ತಿದ್ದ, ಏನ್ ಅಂತ ಗೊತ್ತಿಲ್ಲ, ಬಟ್ ಮಾತಾಡ್ತಿದ್ದ. ಆಮೇಲೆ ಇನ್ನೊಂದು ಇವಾಗ ಕಮೆಂಟ್ ಓದ್ದೆ, ನೋಡಿ ಕಳ್ಳಿನ ತರ ಕೂತಿರೋದು, ಏನೋ ಮೊಬೈಲ್ ನ ಹೈಡ್ ಮಾಡ್ಕೊಂಡು ಕಾಲೇಜ್ ಗೇಟ್ ನ ಹತ್ಕೊಂಡು ಎಸ್ಕೇಪ್ ಆಗೋಣ ಅಂತ. ಏನೋ ಫ್ರೆಂಡ್ಸ್ ಬಿಟ್ರೆ ಹೊಸ ಫ್ರೆಂಡ್ಸ್ ಅಂತ ಏನು ಮಾತಾಡಿಲ್ಲ. ಅಲ್ಲ, ನೀನ್ ಏನು ಮಾತಾಡಿಲ್ಲಲ್ಲ. ನೀನ್ ಯಾರ ಹತ್ರ ಆದ್ರೂ ಮಾತಾಡಕ್ ಹೋದ್ರು ಹೇಳ್ತಾರೆ ಅಂತ ಹೇಳಿದ್ ನಾನು. ಹೇಳಿ ಗೈಸ್, ಏನ್ ತೊಂದ್ರೆ ತಗೋಬೇಡಿ. ಚಿರು ಕ್ಲಾಸ್ ಯಾರು ಓದ್ತಾ ಇದೀರೋ ಇದನ್ನ ಅವ್ರನ್ನ ನೋಡ್ಕೊಳ್ಳಿ. ಅವ್ರನ್ನ ಸರಿ ಅವ್ರಿಗೆ ಕಳಿಸಿ ಇದನ್ನ ಬೇಕಾರೆ. ಚಿರು ಕ್ಲಾಸಲ್ಲಿ ಯಾರು ಓದ್ತಾವ್ರು ಗೊತ್ತಿರೋರಿದ್ರೆ
ಚಿರು ಕಾಲೇಜಲ್ಲಿ ಎಷ್ಟೊಂದು ಇಡೀ ಇದೆ ತುಂಬಾ, ಇನ್ನು ಸೆಕೆಂಡ್ PUC ಫಸ್ಟ್ PUC ಎಲ್ಲ ಇದೆ. ಅವನೇನಾದ್ರು ಮಾಡ್ತಿದ್ರೆ ನಮ್ಮ ಕ್ಲಾಸ್ ಅವ್ರ ಮೇಲೆ ನಂಬಿಕೆ ಬಂದ್ ಅವ್ನೇನಾದ್ರು ಬಾಯ್ಸ್ ಯಾರು ಹೇಳ ನಂಬಿಕೆ ಬಂದ್ ಅವನೇನಾದ್ರೂ ಮಾಡ್ತಿದ್ರೆ ನನಗೆ ಇನ್ಫಾರ್ಮ್ ಮಾಡಿ. ಸಾಕು ಸಾಕು. ಓ ಬಂದ ಏನಪ್ಪ ಸಮಾಚಾರ? ಹೇಳಲು ಹೋದರೆ ಪದಗಳೇ ಸಾಲದು. ಗೈಸ್ ನಮ್ಮ ಅಪ್ಪ ಬಂದ್ರು ಗೈಸ್. ಕಷ್ಟ ಜೀವಿ ಗೈಸ್, ನಮ್ಮ ಅಪ್ಪ ಕಷ್ಟ ಜೀವಿ. ಇಲ್ಲಿ ಸುಖವಾಗಿ ಬೆಳಿತೈತೆ ನೋಡಿ, ಇಲ್ಲಿ ಒಂದು ಎಮ್ಮೆ ಮರಿ. ಅಲ್ಲಿ ನಮ್ಮ ಅಪ್ಪ ಕಷ್ಟಪಟ್ಟು ದುಡ್ದು ಅಲ್ಲಿ ಇಲ್ಲಿ ಹೋಗಿ ಬರುತ್ತೆ. ಇಲ್ಲಿ ನಮ್ಮ ಅಮ್ಮಂಗೆ ತಣ, ಖುಷಿಯಾಗಿರೋದಕ್ಕೆ ತಣ. ತಣ ಅಂದ್ರೆ ಯಾರಿಗೂ ಅರ್ಥ ಆಗಲ್ಲ, ಗೊತ್ತಿಲ್ಲ ನನಗೂ, ನಮ್ಮ ಅಮ್ಮಂಗೆ ಮಾತ್ರ ಗೊತ್ತಿರೋದು ಅಷ್ಟೇ ಅದು. ನಮ್ಗಂತ ಅರ್ಥ ಆಗಲ್ಲ. ಹಲೋ ಏಯ್ ತಣ ಅಂದ್ರೆ ಕೊಬ್ಬು ಅಂತೆ. ಗೈಸ್ ಫೈನಲಿ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗ್ ಸಿಗುವ ಅಂತ ಹೇಳ್ತಾ ಅಲ್ಲಿವರು ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ನಮ್ಮ ಸುದೀಪ್ ಫ್ಯಾಮ್ನ ಸ್ಟ್ರಾಂಗ್ ಆಗಿ ಮಾಡೋಣ. ಗೊತ್ತಲ್ಲ ಏನು ಹೇಳಿದ್ದೆ ಅಂತ, ನೆನಪಿರಲಿ. ಬಾಯ್ ಗೈಸ್, ಬಾಯ್.